ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ವಿಡಿಯೋ ಯಾವುದ್ರ ವಿಷಯವಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಇದ್ರದ್ದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ ಚೆಕ್ ಮಾಡೋಣ. ಜಸ್ಟ್ ಇವಾಗ ತೊಗೊಂಡು ಬಂದಿದ್ದು ನಾನು. ಯಾವ ರೀತಿ ಇದೆ, ಏನು ವಾಯ್ಸ್ ಎಫೆಕ್ಟ್ ಎಲ್ಲ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ. ಇದು ಡಬಲ್ ಮೈಕ್ ಬಂದಿದೆ. ಸಿ, ಇದು ಕನೆಕ್ಟ್ ಮಾಡೋದು. ಆ್ಯಂಡ್ ಮೈಕ್ ಬಂದು ನೋಡಿ, ಇದ್ರೆ ಡಬಲ್ ಮೈಕ್ ಇದೆ. ಮಾತಾಡಬೇಕಾದ್ರೆ ನಾವು ಇಬ್ಬರು ಆಟ್ ಎ ಟೈಮ್ ಒಟ್ಟಿಗೆ ಮಾತಾಡ್ಬೋದು, ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ನನಗೆ ಈ ಒಂದು ಸಿಸ್ಟಮ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಬ್ಬರು ಮಾತಾಡ್ತಿರ್ಬೇಕಾದ್ರೆ ಇನ್ನೊಬ್ಬರು ಮಾತಾಡಬೇಕಾದ್ರೆ ವಾಯ್ಸ್ ಚೇಂಜ್ ಓವರ್ ಆಗುತ್ತೆ. ನಮ್ಮದು ಜೋರಾಗಿ ವಾಯ್ಸ್ ಕೇಳಿಸುತ್ತೆ ಅಥವಾ ಅವ್ರದ್ದು ವಾಯ್ಸ್ ಕೇಳಿಸೋದೇ ಇಲ್ಲ. ಸೊ ಆ ಥರ ಸಿಚುವೇಶನ್ ಇದ್ದಾಗ ನಾವು ಇಬ್ಬರೂ ಅಟ್ ಎ ಟೈಮ್ ಒಟ್ಟಿಗೆ ಮೈಕ್ನ ಯೂಸ್ ಮಾಡಿಕೊಂಡು ಮಾತಾಡ್ಬೋದು. ಇವಾಗ ನಾನು ಮೈಕ್ ಏನು ಕನೆಕ್ಟ್ ಮಾಡಿಲ್ಲ, ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಸೌಂಡ್ ಎಫೆಕ್ಟ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ನಾನು ಇವಾಗ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಆನ್ ಆಗುತ್ತೆ. ಎಸ್, ಇವಾಗ ಮೈಕ್ ಆನ್ ಆಗಿದೆ. ಸೊ ಇವಾಗ ಮೊದಲು ನಾನು ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ತಾ ಇದ್ದಂಥ ವಾಯ್ಸ್ಗೂ ಆ್ಯಂಡ್ ಇವಾಗ ನಾನು ಮೈಕ್ ಕನೆಕ್ಟ್ ಮಾಡಿ ಮಾತಾಡ್ತಾ ಇರೋವಂಥ ವಾಯ್ಸ್ಗೂ ಏನು ಡಿಫ್ರೆನ್ಸ್ ಇದೆ, ಎಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಆಲ್ರೆಡಿ. ನಾನು ವಿಡಿಯೋ ಆಫ್ ಆದಮೇಲೆ ನೋಡ್ತೀನಿ. ಸೊ ಇವಾಗ ನನಗೂ ಗೊತ್ತಿಲ್ಲ ಹೆಂಗಿದೆ ಅಂತ. ಆ್ಯಂಡ್ ಇದು ಚೆನ್ನಾಗಿ ಅನ್ಸಿದ್ರೆ, ನನಗೆ ಓಕೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಾನು ಖಂಡಿತ ರಿವ್ಯೂ ಕೊಟ್ಟು ಇದನ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಎಲ್ಲಿ ತಗೊಂಡಿದ್ದೀನಿ, ಯಾವ ಬ್ರ್ಯಾಂಡ್ ಏನು ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನಾನು ಮೊದಲು ವಾಯ್ಸ್ ಹೆಂಗಿದೆ ಅಂತ ಚೆಕ್ ಮಾಡಬೇಕು. ನೋಡೋಣ, ವಾಯ್ಸ್ ವಿಡಿಯೋ ಆಫ್ ಆದಮೇಲೆ ನಾನು ಚೆಕ್ ಮಾಡ್ತೀನಿ ವಾಯ್ಸ್ ಯಾವ ರೀತಿ ಇದೆ ಅಂತ. ನಿಮಗೆ ಹೇಗೆ ಅನಿಸ್ತಾ ಇದೆ ವಾಯ್ಸ್ ಎಲ್ಲ? ಯಾವ ರೀತಿ ನೀವು ಯಾವ ಮೈಕ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಮೈಕ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ್ಯಂಡ್ ಇದು ಯಾವ ರೀತಿ ಕೇಳಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಆವಾಗಲೇ ತೋರಿಸಿದ್ನಲ್ಲ, ಸೇಮ್ ಡಬಲ್ ಮೈಕ್ ಇದೆ. ಆ್ಯಂಡ್ ಇದರಲ್ಲಿ ಒಂದು ಪುಟಾಣಿ ಚಾರ್ಜರ್ ಕೊಟ್ಟಿದ್ದಾರೆ. ಅದು ಬಂದು ನಾನು ಕನೆಕ್ಟ್ ನಿಮಗೆ ಆಗಲೇ ತೋರಿಸಿದ್ನಲ್ಲ, ಸೊ ಚಾರ್ಜರ್ ತೋರಿಸಿರ್ಲಿಲ್ಲ ನಿಮಗೆ. ನೋಡಿ, ಇದೆ ಇಷ್ಟಿದೆ ಪುಟಾಣಿ ಥರ. ತುಂಬ ಇಷ್ಟ ಆಯಿತು ನನಗೆ ಪ್ಯಾಕೇಜಿಂಗ್. ನೋಡಿ, ಈ ಥರ ಇದೆ ಚಾರ್ಜರ್ ಬಂದು. ಮೈಕ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಯಾವ ರೀತಿ ಚಾರ್ಜ್ ಮಾಡೋದಂತ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಆ ಎರಡೂ ಮೈಕಿಗೂ ಈ ಥರ ಸೈಡಲ್ಲಿ ನಾವು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸೌಂಡ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಯಾರೆಲ್ಲ ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀರಾ, ಬಿಗಿನರ್ಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಇವಾಗ ಜಸ್ಟ್ ನಾನು ಸೌಂಡ್ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿದೆ. ನಾನು ಈ ಒಂದು ಮೈಕ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಅಂತಲೇ ನಾನು ವಿಡಿಯೋ ಮಾಡಿದ್ದು ಅಷ್ಟೇ. ಎಸ್, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾಯ್ಸ್ ನನ್ನ ಮೊದಲಿನ ವಾಯ್ಸ್ಗೂ ಹಾಗೆ ಈಗ ಮೈಕ್ ಕನೆಕ್ಟ್ ಮಾಡಿ ಮಾತಾಡ್ತಿರೋಂಥ ವಾಯ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.